ಎಲ್ಲರಿಗೂ ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಸುಮೇಧ. ಶಾಲಿವಾಹನ ಶಕೆ ಶ್ರೀ ಶಾರ್ವರಿ ನಾಮ ಸಂವತ್ಸರ ಆಶ್ವಯುಜ ಅಧಿಕ ಮಾಸ ಕೃಷ್ಣ ಪಕ್ಷ ಚೌತಿಯ ದಿನ 6-10-2020 ಇಸವಿ ಮಂಗಳವಾರ. ನಕ್ಷತ್ರ ಕೃತ್ತಿಕ, ಮಳೆ ನಕ್ಷತ್ರ ಹಸ್ತ. ಮುಖ್ಯಾಂಶಗಳು: ಕಟ್ಟಡ ಕಾರ್ಮಿಕರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ, ಬಹುಜನ ಪಕ್ಷದಿಂದ ಪ್ರತಿಭಟನೆ, ಅಕ್ರಮ ಸಕ್ರಮ ಸಮಿತಿ ಸಭೆ. ಸುದ್ದಿಯ ವಿವರ. ಸಂಘದ ಸದಸ್ಯರಾಗಿ ಸಂಘಟನೆಯನ್ನು ಬಲಪಡಿಸಿಕೊಂಡಾಗ ಮಾತ್ರ ಸದಸ್ಯರ ಸಮಸ್ಯೆಯನ್ನು ಸಮರ್ಥಕವಾಗಿ ಎದುರಿಸಲು ಸಾಧ್ಯ ಎಂದು ಶಾಸಕ ಟಿ.ಡಿ. ರಾಜೇಗೌಡ ಹೇಳಿದರು. ವಿದ್ಯಾನಗರದ ಸರಕಾರಿ ಪದವಿ ಪೂರ್ವ ಕಾಲೇಜಿನ ಶಾರದಾ ಸಭಾಂಗಣದಲ್ಲಿ ಸೋಮವಾರ ಏರ್ಪಡಿಸಿದ್ದ ಕಟ್ಟಡ ಕಾರ್ಮಿಕರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಯಾವುದೇ ಸಂಘ ಸದೃಢವಾಗಿದ್ದಲ್ಲಿ ಸರಕಾರ ಅಥವಾ ಸಂಘದ ಮೂಲಕವೇ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಹುಡುಕಬಹುದಾಗಿದೆ ಎಂದರು. ನೂತನ ಅಧ್ಯಕ್ಷ ಕಲ್ಕಟ್ಟೆ ಚಂದ್ರನಾಯ್ಕ್ ಪದವಿ ಸ್ವೀಕರಿಸಿ ಮಾತನಾಡಿದರು. ಸಂಘದ ಅಧ್ಯಕ್ಷ ಕಲ್ಕಟ್ಟೆ ರವಿ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಬಿ. ಶಿವಶಂಕರ್, ಶಿಲ್ಪಾ ರವಿ, ತಾಲೂಕ್ ಪಂಚಾಯಿತಿ ಅಧ್ಯಕ್ಷೆ ಜಯಶೀಲಾ, ಸಹಾಯಕ ಕಾರ್ಮಿಕರ ಆಯುಕ್ತ ಕೃಷ್ಣಮ್ಮ, ಬಿಇ ಶಿವಶಂಕರ್ ಮತ್ತಿತರರು ಇದ್ದರು. ಶಾಸಕ ಟಿ.ಡಿ. ರಾಜೇಗೌಡ ಸಂಘಕ್ಕೆ ನೀಡಿದ ಕಂಪ್ಯೂಟರ್ ಅನ್ನು ಸಂಘದ ಪರವಾಗಿ ಸ್ವೀಕರಿಸಲಾಯಿತು. ಉತ್ತರ ಪ್ರದೇಶ ರಾಜ್ಯದಲ್ಲಿ ನಿರಂತರ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಪ್ರಕರಣ ಮತ್ತು ಕೊಲೆ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಕೂಡಲೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಬಿಜೆಪಿ ಸರ್ಕಾರವನ್ನು ವಜಾ ಮಾಡಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಜಾರಿಗೊಳಿಸಬೇಕು ಎಂದು ಬಿಎಸ್ಪಿ ಜಿಲ್ಲಾ ಉಪಾಧ್ಯಕ್ಷ ಕೆಎಂ ಗೋಪಾಲ್ ಹೇಳಿದರು. ಪಟ್ಟಣದ ಸಂತೆ ಮಾರುಕಟ್ಟೆ ಬಳಿ ಉತ್ತರ ಪ್ರದೇಶದಲ್ಲಿ ಮನೀಷಾ ವಾಲ್ಮೀಕಿ ಎಂಬ ಹೆಣ್ಣು ಮಗಳನ್ನು ಅಪಹರಿಸಿ ಸಾಮೂಹಿಕ ಅತ್ಯಾಚಾರವೆಸಗಿ ಅಮಾನುಷವಾಗಿ ಹತ್ಯೆ ಮಾಡಿದ ಘಟನೆಯನ್ನು ವಿರೋಧಿಸಿ ಬಿಎಸ್ಪಿ ಕಾರ್ಯಕರ್ತರು ಸೋಮವಾರ ಏರ್ಪಡಿಸಿದ್ದ ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದರು. ಬಹುಜನ ಪಕ್ಷದ ಕೆಎಂ ರಾಮಣ್ಣ ಮಾತನಾಡಿ, ಈ ಘಟನೆಯ ನಂತರ ಉತ್ತರ ಪ್ರದೇಶದಲ್ಲಿ ಇದೇ ತರದ ಘಟನೆಗಳು ಬಲರಾಂಪುರ ಮತ್ತು ಇತರ ಕಡೆ ಮರುಕಳಿಸುತ್ತಿರುವುದು ಸರಕಾರ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲವಾಗಿದೆ ಎಂದು ಹೇಳಿದರು. ಕಿಗ್ಗಾ ಹೋಬಳಿಯ ಅಕ್ರಮ ಸಕ್ರಮ ಸಮಿತಿಯ ಸಭೆ ಶಾಸಕ ಟಿ.ಡಿ. ರಾಜೇಗೌಡ ಅಧ್ಯಕ್ಷತೆಯಲ್ಲಿ ಸೋಮವಾರ ತಾಲೂಕಿನ ಕಚೇರಿಯಲ್ಲಿ ನಡೆಯಿತು. ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಟಿ.ಡಿ. ರಾಜೇಗೌಡ, ಫಾರಂ ನಂಬರ್ 50, 53 ಮತ್ತು 57ರ ಅರ್ಜಿಯನ್ನು ಪರಿಶೀಲನೆ ನಡೆಸಲಾಗಿದೆ. ಈಗಾಗಲೇ 204 ಅರ್ಜಿಗಳಿಗೆ ಸಾಗುವಳಿ ಚೀಟಿ ನೀಡಲಾಗಿದ್ದು, ಇದಕ್ಕೆ ಪಹಣಿ ನೀಡಲಾಗುತ್ತದೆ. ಹಿಂದಿನ ಜಿಲ್ಲಾಧಿಕಾರಿಗಳು ಮೌಖಿಕ ಆದೇಶದಂತೆ ಸಾಗುವಳಿ ಚೀಟಿ ನೀಡಲಾಗಿತ್ತು ಎಂದರು. ಸಭೆಯಲ್ಲಿ ತಹಶೀಲ್ದಾರ್ ಅಂಬುಜಾ, ವಲಯಾರಣ್ಯಾಧಿಕಾರಿ ಸಂಪತ್ ಪಟೇಲ್, ಕಂದಾಯ ಇಲಾಖೆಯ ಶಿವರಾಮ್, ಅಕ್ರಮ ಸಕ್ರಮ ಸಮಿತಿ ಸದಸ್ಯರಾದ ಮಂಜುನಾಥ್, ನಾಗಲಕ್ಷ್ಮಿ, ಶ್ರೀಧರ್ ಇದ್ದರು. ಸಾರ್ವಜನಿಕ ಆಸ್ಪತ್ರೆಯ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರ ಸಂಘ ಪ್ರತಿಭಟನೆ ಪಟ್ಟಣದ ಪ್ರವೇಶ ದ್ವಾರದ ಬಳಿ ಸೋಮವಾರ ನಡೆಯಿತು. ಹೊರಗುತ್ತಿಗೆ ನೌಕರರ ಸಂಘದ ಅಧ್ಯಕ್ಷ ಶಿವಕುಮಾರ್ ಮಾತನಾಡಿ, ನಮ್ಮ ಸೇವೆಯನ್ನು ಪರಿಗಣಿಸಿ ಸರಕಾರ ಸೇವೆಯನ್ನು ಕಾಯಂಗೊಳಿಸಬೇಕು ಮತ್ತಿತರ ಬೇಡಿಕೆ ಪತ್ರವನ್ನು ಶಾಸಕ ಟಿ.ಡಿ. ರಾಜೇಗೌಡರಿಗೆ ನೀಡಲಾಯಿತು. ಪದಾಧಿಕಾರಿಗಳಾದ ನಾಗೇಶ್, ಲೋಕೇಶ್, ಅಂಕುಶ್, ಡಾಕ್ಟರ್ ಅಶ್ವಿನಿ, ಡಾಕ್ಟರ್ ವಿದ್ಯಾಶಂಕರಿ, ಸತೀಶ್, ತೇಜಸ್ವಿನಿ, ಸಂಧ್ಯಾ, ಸುನೀತಾ, ಗೀತಾ, ನಂದಿನಿ ಮತ್ತಿತರರು ಇದ್ದರು. ಆರಕ್ಷಕ ಠಾಣೆಯ ಸಿಬ್ಬಂದಿ ಪ್ರಸನ್ನರವರ ಪತ್ನಿ ಸುಪರ್ಣಾ 49 ವರ್ಷ ಸೋಮವಾರ ಮುಂಜಾನೆ ಹೃದಯಾಘಾತದಿಂದ ನಿಧನರಾದರು. ಮೃತರು ಓರ್ವ ಪುತ್ರನನ್ನು ಅಗಲಿದ್ದಾರೆ. ಮೃತರ ಅಂತಿಮ ಸಂಸ್ಕಾರ ಕೊಪ್ಪ ತಾಲೂಕಿನ ಸೌತಹಳ್ಳಿಯಲ್ಲಿ ನಡೆಯಲಿದೆ. ಅಡಿಕೆ ಧಾರಣೆ ಶಿವಮೊಗ್ಗ ಮ್ಯಾಮ್ಕೋಸ್ ಹಸ 40,000ದಿಂದ 67,096, ಬೆಟ್ಟೆ 37,000ದಿಂದ 613, 38,059. ರಾಶಿ ಇಡಿ 35,289ರಿಂದ 37,499. ಗೊರಬಲು 24,736ರಿಂದ 27,700. ಜಾಹೀರಾತು: ದಕ್ಷಿಣ ಕನ್ನಡ ಹೋಟೆಲ್ಗೆ ಅನುಭವಸ್ಥ ಅಡುಗೆ, ತಿಂಡಿ, ದೋಸೆ, ರೋಟಿ ಹಾಗೂ ನಾರ್ತ್ ಇಂಡಿಯನ್ ಕುಕ್ ಬೇಕಾಗಿದ್ದಾರೆ. ಸಂಪರ್ಕಿಸಿ 9449106635. ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಚಂದ್ರಕಾಂತರಾವ್ ಮತ್ತು ಸೌಮ್ಯ ವಿಜಯಕುಮಾರ್.
ಪ್ರತಿಕ್ರಿಯೆ ನೀಡುವವರು 9448843831ಗೆ ವಾಟ್ಸಪ್ ಮಾಡಿ. ಧನ್ಯವಾದಗಳು.